ಹಾಯ್ ಮಾವ. ಬಾ ಎಲ್ಲಿ ಬರ್ಬೇಕು ಮಾವ? ಬಾ ಶೆಡ್ಡಿಗೆ. ಶೆಡ್ಡಿ ಗಿಡ್ಡಿ ಕರೆಯಕ್ ಹೋಗ್ಬೇಡಪ್ಪ ಮಾವ, ನಮ್ ಬರೋದಿಲ್ಲ ಅಲ್ಲಿಗೆ. ಬಾ ಬರಲ್ಲ. ಗಂಡಸಾದ್ರ ಬಾ ಶೆಡ್ಡಿಗೆ ಹೋಗೋಣ. ಗಂಡಸ್ತನದ ಬಗ್ಗೆ ಮಾತಾಡ್ಬೇಡ ಮಾವ. ನೀ ಗಂಡಸಾದ್ರ ಬಾ, ನಾ ಬರ್ತೇನೆ. ಬರಲ್ಲ. ಐ ಆಮ್ ಚಾಲೆಂಜಿಂಗ್ ಯು. ಚಾಲೆಂಜ್? ಏನ್ ಚಾಲೆಂಜ್? ನಿನ್ನ ಗಂಡಸ್ತಾನ ತೋರಿಸ, ನನ್ನ ಗಂಡಸ್ತಾನ ತೋರಿಸ್ತಾನೆ. ಇವಾಗ ಎಲ್ಲಿ ತೋರಿಸ್ಬೇಕದನ್ನ? ಶೆಡ್ಡಿಗೆ ಬಾ. ಅಯ್ಯೋ ಮಾತಿಗೆ ಶೆಡ್ಡಿಗೆ ಬಂತಲ್ಲ, ಶೆಡ್ಡಿಗೆ ಬಂದ್ ಏನ್ ಮಾಡ್ಲಿ ಹೇಳ? ಕುಂಟೆ ಬಿಲ್ಲೆ ಆಡೋಣ ಬಾ. ಓ ಕುಂಟಬಿಲ್ಲಿ ಆಡ ಕರೆಕತ್ತಿ. ಕುಂಟಬಿಲ್ಲಿ ಒಂದೇ ಆಡೋದು, ಬೇರೆದೇನು ಆಡಲ್ಲ ನೀನು. ಕೋಲಾಟ ನೋಡೋಣ ಬಾ. ಏನ್ ಮಾತಾಡಕತ್ತಿ ಅಮ್ಮ? ಕೋಲಾಟ ಆಡ್ತಿ? ನಾನ್ ಬರಲ್ಲ. ನೀನ್ ಬಲ ಹಾಕಿಯ, ನಾನ್ ಬಲ ಹಾಕಿಯ, ನೋಡೇ ಬೇಡ ಮಾವ. ನಮ್ ಕೈಗೆ ಆಗೋದಿಲ್ಲಪ್ಪ, ನಾವು ಕೋಲಾಟ ಗಿಲಾಟ ಆಡಕ್ ಬರೋದಿಲ್ಲ. ಮಂಜಾಣ ನೀನ್ ಹೋಗ್ಬಾರ. ನಂದು ತುಂಬಾ ದೊಡ್ಡದು. ಇಲ್ಲ ನಿನ್ ದೊಡ್ಡದ ಮಾವ. ಸೆಟ್ ಆಕತ್ ನೋಡ ಮಾವ ನಿನಗೆ ಇದು ಕೋಲಾಟ ಆಡಾಕ. ಓ ಸುಡಿಕೆ ಮಜಾ ಆಯ. 10th ಆತಲ್ಲ, ಏನ್ ಮಾಡ್ಬೇಕಂತದಿ? ಅಣ್ಣ ಸೈನ್ಸ್ ಮಾಡ್ಬೇಕಂತದೆ. ಸೈನ್ಸ್ ಮಾಡ್ಬೇಕಲೇ. ವಿಷದ ಚಪ್ಪಲಿ ತಗೊಂಡ್ ಹೊಡಿಲಿ ಅವ್ನು. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ತೀನಿ, ವಿಷದ ಲಾಲಿಪಾಪ್ ಕೊಡ್ತೀನಿ, ಚೀಪ್ ಅಂತ ಮಕೊಂಡ್ಬಿಡ. ಸೈನ್ಸ್ ಯಾಕೆ ಮಾಡಕ್ ಹೊಂಟಿಲ್ಲ? ಮನಃಶಾಂತಿನ ಹೋಗ್ತೈತಿ ನಿನಗೆ. ಶಾಂತಿ ಅಲ್ಲ, ಮನಃಶಾಂತಿನೂ ಹೋಗ್ತೈತಿ. 10th ನಾಗೆ ಸೈನ್ಸ್ ಸಬ್ಜೆಕ್ಟ್ ನಾಗ ಇಟ್ಟಿ ತಗೊಂಡೆ ನಾನೇ. ಏ ಬಾಲೆ 10th ಅಂತ ಅಲ್ಲಿ ನೋಡ, ಅಲ್ಲಿ ಭಿಕ್ಷು ಕೊಟ್ಟಾನಿಲ್ಲ ಅಲ್ಲಿ. ಅವ 96 ಮಾಡ್ದಾವ. ಅವ ಮಂಗ್ಯಾನ ಮಗನ 80 ಮಾಡಿ ಹೊಯ್ಕೊಳ ಅಂತ. ನೀವು 10th ನಾಗ ನೀ ಏನ್ ಕಲ್ತಿಪ್ಪ? ಇವ ಐನ್ಸ್ಟೈನ್ ಗೊತ್ತೈತ ಹೌದಲ್ಲ ನಿನಗೆ? ಐನ್ಸ್ಟೈನ್ ಹೆಂಡತಿ ಹೆಸರು ಹೇಳ? ಗೊತ್ತಿಲ್ಲ. ಅದಕ್ಕೆ ಮಗನ ಮುಂದೆ ಬರ್ತಾವು, ಅದನ್ನ ಏನ್ ಮಾಡ್ತೀವಿ? ಹೊಯ್ಕೊತೇನೆ ಕುಂತ ಬೇಡ ಅಂತ ಹೇಳತ್ತೀನಿ. ಮತ್ತೊಮ್ಮೆ 80 ಮಾಡೀನಿ ಅಂತ. ಎಷ್ಟು ತಾಸು ಮಕ್ಕೊಂತಿಲ್ಲ ಅಣ್ಣ ಒಂದ್ 8 ತಾಸು ಮುಕ್ಕೋತೇನೆ ಅಣ್ಣ. 8 ತಾಸು ಮಕ್ಕೊಂತೀರಿ? ಬರ್ರಿ ಇಲ್ಲ ಅಣ್ಣಾರೆ, ಇಲ್ಲೇ ಕಣ್ಣು ಬುಡಕ್ ಹೊತ್ತಿ ಹೊಕ್ಕಾವ್. ಹಂಗ ಎಚ್ಚರಿರ್ಬೇಕು. ಸೈನ್ಸ್ ದಾಗಿದ್ರೆ ಹೊತ್ತಾವ್. ಸರ್ಕಲ್ ಅಲ್ಲ, ಫೇಸ್ ಆಕೈತಿ ಡಾರ್ಕ್. ನಿದ್ದೆ ಕೆಡಿಸ್ತಾರ, ಕೆಡತೈತಿ, ಕೆಡಸ್ಕೊಂತಿ. ನಿದ್ದೆ ಕೆಡತೈತಿ ನಿಂದು. ನಾನ್ ಕಾಂಪಿಟೇಟಿವ್ ಪ್ರಿಪೇರ್ ಹಾಕೇನಿ. JE ಬರ್ದ IIT ಒಳಗ್ ಸೀಟ್ ತಗೋತೇನೆ. ಐತಿ ಬಾಲೆ ಇಲ್ಲ ಅಲ್ಲಿ ನೋಡಲ್ಲಿ. ಅವ ಯಾರವ? ಮಂಜು ಮಿಸ್ತ್ರಿ. ಏ ಮಂಜಿ ಮೇಟ್ರಿ. ಅದು JE ಬರ್ JCB ತಂದ್ ಮನಿ ಬಿಳಿಸಿ ಹೊಯ್ಕೊಳ ಅಂತ ನಿಂದು. ಅದೇ ಸುಮ್ ಮುಚ್ಕೊಂಡು ಕಾಮರ್ಸ್ ಮಾಡೋಗೆ ಹೋಗೆ. ಇನ್ನೊಬ್ಬನ ಬದುಕಿಸಿದೆಪ್ಪ. ನಮ್ಮ ಮಮ್ಮಿಗೂ ಎದುರು ಮನೆ ಆಂಟಿಗೂ ಜಗಳವೇ ಲಾಲಲ. ಪ್ರತಿದಿನ ನಡೆಯುವ ಜಗಳನು ಬಿಡಿಸಲು ಸಾಧ್ಯವೇ ಲಾಲಲ. ನಮ್ಮ ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ ಡ್ಯಾಡಿ ಯಾರಿಗೆ ಯಜಮಾನ. ಮನೋ ಹಸು ತಲೆನ ಕೆಳಿಕ್ ಮಾಡ್ಕೊಂಡ್ ಕಾಲ ಮೇಕ್ ಎತ್ಕೊಂಬನ್ಗೈತೆ. ಫಸ್ಟ್ ಕರೆಕ್ಟ್ ಆಗಿ ಪೇಪರ್ ನೆಟ್ ಇಟ್ಕೊಳಮ್ಮ. ಉಲ್ಟಾ ಹಿಡ್ಕೊಳ್ಳೋದು ನಂದಿನಿ ಅಲ್ಲ, ಅಡ್ವರ್ಟೈಸ್ಮೆಂಟ್. ಮಗ ತೆಲುಗು ಇಂಡಸ್ಟ್ರಿಗೆ ಅಂತ ರಾಜಮೌಳಿ ಇದಾರೆ, ತಮಿಳ್ ಇಂಡಸ್ಟ್ರಿಗೆ ಶಂಕರ್ ಇದಾರೆ, ನಮ್ ಕನ್ನಡ ಇಂಡಸ್ಟ್ರಿ ಪ್ರಶಾಂತ್ ನೀಲ್ ಕೂಡ ಈಗ ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದಾರೆ. ಹಿಂಗಂದ್ರೆ ನಮ್ ಇಂಡಸ್ಟ್ರಿ ಗತಿ ಏನು? ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಡವ್ರ ಮಕ್ಕಳು ಬೆಳೆಯಕ್ಕೆ ಎಲ್ಲೋ ಬಿಡ್ತಾರೆ. ಒಬ್ಬ ಇದ್ದ, ಅವನೇನಾದ್ರೂ ಸಿನಿಮಾಗಳನ್ನ ಮಾಡಿದ್ರೆ ಹಾಲಿವುಡ್ ಜನ ಕೂಡ ಸ್ಯಾಂಡಲ್ವುಡ್ ಸಿನಿಮಾಗಳನ್ನ ಕಾದು ನೋಡ್ತಿದ್ರು. ಯಾರೋ ಅಂತ ಮಹಾನ್ ಭಾವ. ಇನ್ನೂ ಇಲ್ಲ ಸರ್, 24 ಸ್ಟೋರಿ ರೆಡಿ ಮಾಡಿದ್ದೀನಿ. ಕಾಂಬಿನೇಷನ್ ಎಲ್ಲ ದರ್ಶನ ಎಷ್ಟು ಮಾಡಿದ್ದೀನಿ, ದರ್ಶನ ಸುದೀಪ್ ಮಾಡಿದ್ದೀನಿ, ಆಮೇಲೆ ದರ್ಶನ ನಂಗೆ ಪ್ರಜೋದರ ಮಾಡಿದ್ದೀನಿ, ಎಲ್ಲರಿಗೂ ಮಾಡಿದ್ದೀನಿ, ಧನ್ವೀರ್ ಮಾಡಿದ್ದೀನಿ, ಧನ್ವೀರ್ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ. ಅದರಲ್ಲಿ ಅಧಿಪತಿ ಅಂತ ಇಟ್ಟಿದ್ದೀನಿ ಸರ್. ಅಧಿಪತಿ ಅಂತ ಶಿವರಾಜ್ ಕುಮಾರ್ ಧನ್ವೀರ್ ಮಾಡಿದ್ದಾರೆ, ದರ್ಶನಂದು ಧನ್ವೀರ್ ಬಂದಿದೆ, ಅಧಿಪತಿ ಅಂತ ಮಾಡಿದ್ದೀನಿ. ಆಮೇಲೆ ಡ್ಯಾನ್ ಅಂತ ಮಾಡಿದ್ದೀನಿ. ಡ್ಯಾನ್ 2 ಬರ್ತಿದೆ. ಡ್ಯಾನ್ 2 ಧನ್ವೀರ್ ಬರ್ತಾರೆ. ನಾವ್ ಆಕ್ಟಿಂಗ್ ಅಲ್ಲ, ನಾನೇ ಡೈರೆಕ್ಟರ್. ಆಕ್ಟಿಂಗ್ ನಂಗೆ ಇದ್ರಿಲ್ಲ. ನಂದೇ ಒಂದು ಲಾಂಗ್ ಸಿನಿಮಾ ಅಂತ ಬರ್ತಿದ್ದೆ ಧನ್ವೀರ್ ಜೊತೆ. ಧನ್ವೀರ್ ಏನಾದ್ರು ತಮ್ಮನಾಗಿ ನಾನು ಆಕ್ಟ್ ಮಾಡ್ತೀನಿ. ಲಾಂಗ್ ಅಂತ ಸಿನಿಮಾ ಬರ್ತಿದೆ. ಆಮೇಲೆ 10 ರೂಪಾಯಿ ಕೆಂಪ ಅಂತ ಒಂದು ಟೈಟಲ್ ಕೊಡ್ತೀನಿ. ಎಲ್ಲ ಅವನು ಇನ್ನೂ ಜಗಳ ಮುಗ್ದಿಲ್ವ ನಿಮ್ದು? ಎಲ್ಲ ಹೆಂಗಾದ್ರೂ ಮಾಡಿ ಸರಿ ಮಾಡ್ಕೊರಪ್ಪ ಇವತ್ತು. ನಾನು ಇದೇ ಕಡೆ ನೋಡೇ ಬಿಡ್ತೀನಿ. ಡೋರ್ ನಿಧಾನಕ್ಕೆ ಕೇಳಲ್ಲ. ಆಗಲ್ಲ ಅಂತ ಹೇಳು. ನಿಧಾನಕ್ಕಾಗ ಹಾಕ್ಬೇಕಂತ ಆಗಲ್ಲ ಅಂತ ಹೇಳು ಅಂತ ಹೇಳ್ಬೇಕು. ಮಗ ಅವನಿಗೆ ಹೆಂಗ್ ಬೇಕಂಗ ಹಾಕ್ತಾನಂತ. ಆಗಲ್ಲ ಅಂತ ಒಂದು ಸಿಟ್ಟ, ಒಂದ್ ದರ್ಪ, ಒಂದ್ ದೌಲತ್ ಅವನ ತಿಳ್ಕೊಳಕ್ ಹೇಳು. ಡೋರ್ ನಿಧಾನಕ್ಕೆ ಹಾಕಿ ಕೇಳವ್. ಸಿಕ್ಕುದಪ್ಪ ತೋರಿಸ್ತಿ ಅಂತಿದ. ಅಪ್ಪನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳು ಅವನಿಗೆ. ಅಪ್ಪನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳು ಅಷ್ಟೇ. ಓಕೆನಾ? ಅವನಿಗೆ ಹೇಳು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳು. ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳು ಫಸ್ಟ್ ಅವನಿಗೆ. ಅವನ ಹತ್ರ ನಿಂಗೆ ಏನೋ ನಡೆಯಲ್ಲ ಅಂತೆ. ಅವನ ಹತ್ರ ಬರೀ ನಡೆಯಲ್ಲ, ನನ್ನ ಹತ್ರ ಓಡಲ್ಲ ಅಂತ ಹೇಳು. ಓಕೆನಾ?
ನನಗೆ ಓಡಕ್ ಬರಲ್ಲಂತೆ, ನಿನಗೇನೋ ಓಡಕ್ಕೆ ಬರಲ್ಲಂತೆ, ನೀ ಇರೋದೇ ವೆಸ್ಟ್ ಅಂತೀವಿ. ಅದಕ್ಕೇನು ತಡೆಯೋದು, ಅದಕ್ಕೇನು ನಾನು 8ನೇ ಕ್ಲಾಸ್ ಇರ್ಬೇಕಾದ್ರೆ ಅವ್ನಿಗಿಂತ ಚೆನ್ನಾಗಿ ಓದ್ಬಿಟ್ಟು ನಾನು ಫಸ್ಟ್ ರ್ಯಾಂಕ್ ತಗೊಂಡಿದ್ದು, ಅವ್ನು ಸೆಕೆಂಡ್ ರ್ಯಾಂಕ್ ತಗೊಂಡಿರೋದು. ಅದು ಗೊತ್ತಾ ನಿನ್ಗೆ? ಏನ್ ಬಿಟ್ಕೊಟ್ಬಿಟ್ಟು ನಾವು ಆ ಕೊಕ್ರೆ ಕಾಲ್ ಹೊಡೆದು 8ನೇ ಕ್ಲಾಸಲ್ಲಿ ನೀವು ಫೇಲ್ ಆಗಿದ್ದೆ ಅಂತ ಹೌದಾ? ಎಕ್ಸಾಮ್ ಅವ್ನು ಕೂಡ ಫೇಲ್ ಆಗಿದೆ ಇವಾಗ. ಅವನೇ ನಾನು ಫೇಲ್ ಬಗ್ಗೆ ಎಲ್ಲ ಮಾತಾಡಕ್ಕೆ ಏನ್ ರೈಟ್ ನಿನಗೆ? ಅದಿಮ್ಕೊಂಡು ಕೂತ್ಕೊಳ್ಳೆ ಕೇಳೋ ಕಾರಲ್ಲಿ ನಂದು ಕರಿದು. ಹಲೋ ಹಲೋ, ಏನ್ ಮಾಡ್ತಿದ್ದೆ ಪಾಪ? ಎಲ್ಲಿ? ಹೌದಾ, ನಾನ್ ಕಾಲೇಜ್ ಹತ್ರ ಇದ್ದೆ, ಕ್ಲಾಸ್ ಬಿಡ್ತು ಇವಾಗ. ಬಿಡ್ತು. ಇದು ಒಂದ್ ಸ್ವಲ್ಪ ಏನೋ ನನ್ ಫ್ರೆಂಡ್ಸ್ ಎಲ್ಲ ಎಣ್ಣೆ ಹೊಡಕ್ ಕಾಸು ಕೇಳ್ತಾರ, ಆಯ್ತಾ ನಿನ್ ಹತ್ರ? ಇವತ್ತು ನೀನ್ ಇರ್ಬೇಕಾಗಿತ್ತು, ಇವತ್ತು ನೀನು ಬದುಕಿರ್ಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು, ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಹಾ, ಅಲ್ಲ ನಾನೇ ಕದತ್ತಿನ ಮನೆಗೆ ಹಪ್ಳಕ್ ಹೋದ್ರಂತ ಯಾರು? ಹಲೋ, ನನಗೆ ಒಂದ್ ಫುಲ್ ಮಾಡಲು ತಾಮರ ಕೇಳು. ಡಬಲ್ ಬ್ಲ್ಯಾಕ್ ಮತ್ತೆ ಸಾಕಷ್ಟು ಸದ್ಯಕ್ಕೆ, ನಾಳೆ ಹೇಳ್ತೀನಿ ಮಿಕ್ಕಿದ್ದು. ಸುಮ್ನೆ ಬಂದು ಹೇಳ್ತೀನಿ ಬಿಡ್ ಮನೆಗೆ. ಹಲೋ ಕಿಪ್ಪಿ ಆಂಟಿ, ನಾನು ಆಂಟಿನಾ? ಥ್ಯಾಂಕ್ ಯು ಆಯ್ತಾ. ಆಂಟಿ ಅಂತ ಕರ್ಸ್ಕೊಳ್ಳೋದು ಒಂದು ಪುಣ್ಯನೇ ಆಯ್ತಾ, ನಾವೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆಂಟಿ ಅಂತ ಕರೆದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಂದಲ್ಲ ಒಂದ್ ದಿವಸ ನಾವು ಆಂಟಿನೂ ಆಗ್ಬೇಕಿದೆ, ಒಂದಲ್ಲ ಒಂದ್ ದಿವಸ ಅಜ್ಜಿನೂ ಆಗ್ಬೇಕಿದೆ, ಒಂದಲ್ಲ ಒಂದ್ ದಿವಸ ಮಣ್ಣು ಆಗ್ಲೇಬೇಕಿದೆ. ಯಾರು ಶಾಶ್ವತ ಅಲ್ಲ ಆಯ್ತಾ. ಥ್ಯಾಂಕ್ ಯು. ಏನಂತ ಈ ತಲೆ ಮಾಡ್ಯಾರ ನಿನ್ನೆ ಮನ್ಯಾಗ ಸ್ವೀಟ್ ತಂದಿನ್ ನೋಡಿ. ಇದು ಒಂದ್ ಆಪಲ್, 2 ಪೇಡೆ ತಗೊಂಡ್ ಪ್ಲೇಟ್ ಕೊಟ್ಟು ಬಿಡಪ್ಪ. ಯಾರು ತಿನ್ನಂಗಿಲ್ಲ ಕಾಕು ಪೇಡೆ? ಚಲೋ ಪೇಡೆ ತುಪ್ಪದಾಗ ಮಾಡಿದ್ದು ಪೇಡೆ, ಕಾಶ್ಮೀರದಿಂದ ತರಿಸಿದ ಆಪಲ್ ಅದ. ಅರ್ಧ ನಿಮ್ ತಂದಿನಿ, ಪ್ರೀತಿನ ತಿಂತೀರ ಅಂತ ಹೇಳಿ ನಿಮ್ಮ ತಿಂತಾಳ ಅಂತೀನಿ. ಪ್ಲೇಟ್ ಕೊಟ್ಬಿಡುವಳಿ, ತೊಳಿದಂಗ ಬೇಡ ತಗೊಂಡಿ. ಏನಾತ್ ಕಾಕು? ಕರ್ಬೇವ್ ಹರಿಸ್ಕೊಳೋ 2. ಮುಂಜಾನೆ ಬಂದಿದ್ದೆ ಮನೆಗೆ, ಈ ಚೈನ್ ತೋರಿಸ್ಲಿಕ್ಕೆ ಕಮ್ಮ ಇದ್ದಿದ್ದಿಲ್ಲ. ಮೊನ್ನೆ ತೋರ್ಸಿಲ್ ಕಾಕು. ಮನೆ ತೋರಿಸಿದಿಲ್ಲ. ನಾನ್ ಕೊಟ್ಟಂದ್ರೆ ಹುಡುಗರು ಬರ್ತಡೇ ಇತ್ತಂತ ಹೇಳಿದ್ರು, ಕೂಡ್ಸಿದ್ರು ಬಾಳ ಬಾರ್ದಾಗ ಇದನ್ನ ತಂದ್ಬಿಟ್ಟಾರೆ. ಈ ಬಂಗಾರ ಅನಿಸ್ತದ ಕಾಕು, ನಂಗೆ ಬೆಂಟೆಕ್ಸ್ ಅನಿಸ್ತದ. ಬೆಂಟೆಕ್ಸ್ ಅಲ್ಲಿ ಇದು ಮಾಡಿಸಿದ್ದು ದುಡ್ಡದಾಗ ಉಳಿದ್ರಾಗ ಇದು ಬಂದದ, ಇದ್ರ ಉಳಿದ ದುಡ್ಡದಾಗ ಇದು ಬಂದದ. ಏನ್ ಗಿಡ ಹಚ್ಲಿತ್ತೀರೇನ? ಹೌದು ಕಾಕು. ಯಾವ ಗಿಡ ತಂದಿರಿ? ಗುಲಾಬಿ. ಗುಲಾಬಿ ತಂದಿರಿ? 2 ತಂದಿರಿ? ಹೌದು, 2 ತಂದಿರಿ. ನಿನ್ನೆ ನಮ್ಮ ಮನ್ಯಾಗ ತಂದಾರ 6 ತಂದಾರ ನೋಡು. 4 ಬಿಳಿ 2 ಗುಲಾಬಿ ತಂದಾರ. ನಾವು ಹಚ್ಚಿವಿ. ಈ ಇದ್ರಾಗ ಹಚ್ಚಿದಲ್ಲಿ ಇದು ಎಲ್ಲಾರ ಹಚ್ತಾರೆ, ಮಳೆ ಆಗ್ಬೇಕು, ಗೊಬ್ಬರ ಹಾಕ್ಬೇಕು, ಚಂದ ಬೆಳಿಬೇಕು, ನೋಡ್ಕೋಬೇಕು. ನಾವು ಹಚ್ಚಿವಿ. ಆಮೇಲೆ ಇದು ಹಚ್ಚಿದಾದ್ಮೇಲೆ ಬಾ ತೋರಿಸ್ತೀನಿ ನಿಂದು. ಇದು ಪೆಂಟೆಕ್ಸ್ ಅಂತಿದ್ದಿಲ್ಲ, ಇಲ್ಲಿ ನೋಡಿ ಬಿಲ್. ಸುಳ್ಳು ಹೇಳಂಗಿಲ್ಲ, ನಮ್ಮ ಮಲಬಾರ್ದಾಗ ತಗೊಂಡದ್ದು ಬಿಲ್ ಅದ ನೋಡಿ. ನೋಡಿ ಫೋಟೋ ಹುಡ್ಕೋತೀನಿ, ನೋಡಿ ತಗೋ. ಅನ್ಬಾರ್ದು, ದೊಡ್ಡವರಿಗೆ ಗುರ್ತಿರ್ಲಾರ್ದ ಅದೆಲ್ಲ. ನಾವೆಲ್ಲ ಹಂಗ ಮೋಸ ಮುಚ್ಚಿಬ್ರಿ ಏನ್ ಮಾಡುದಿಲ್ಲ. ಇದ್ದಂಗ ನೋಡಿ, ಇದ್ರದ್ದು ಬಿಲ್ ಅದ, ಇದ್ರದ್ದು ತೋರಿಸ್ತೀನಿ ಈಗ ತಂದು. ಆಯ್ತು. ಪೆಂಟೆಕ್ಸ್ ಹಾಕೊಂಡ್ರೆ ಹಾಕೊಳ್ಳಿಕ್ ಸುತ್ತಕ್ಕೆ ಬರಂಗಿಲ್ಲ, ಕುತ್ತಿಗೆಲ್ಲ ರ್ಯಾಶಸ್ ಆಗಿ ಇದು ಆಗ್ಬಿಡ್ತಾವ. ನಿಮ್ಮ ಅಮ್ಮ ಜೋಡಿ ಮಾತಾಡ್ತೀನಿ ಸಂಜೆ ಮುಂದೆ. ನನಗ ಆಗುದಿಲ್ಲಪ್ಪ ಇಂತಾವೆಲ್ಲ ಕೇಳಿಕೆ, ನಿಮ್ ಕಡೆ ಇಂತಾವೆಲ್ಲ ಹಂಚ್ಕೊಳಿಕೆ ಮಾಡಿ. ನೋಡಿ ಬಿಲ್ ನೋಡಿ, ಬಿಲ್ ನೋಡಿಲ್ಲ, ಸುಳ್ಳು ಹೇಳುದಿಲ್ಲ ಇಲ್ಲ ಅಂತಂದ್ರೆ. ಏನಿದು ಬಿಲ್ ನಾ ಬರ್ಕೊಂಬಂದೇನೇನ್ ಮತ್ತೆ? ಯಾಕೆ ವಾಟ್ಸ್ಆಪ್ ಲಾಕ್ ಮಾಡಿದೀರಾ? ಏನ್ ಯಾಕೆ? ಬೆಳಗ್ಗೆ ಆಗಿದ ತಕ್ಷಣ ಚೊಂಬಿಂದ 2 ಪಕ್ಷಿಗಳು ಹಂಗೆ ಹೊರಗಡೆ ಬಂದ್ಬಿಟ್ಟು ಶುಭೋದಯ ಅಂತ ಹೇಳ್ತಾವೆ. ಬೆಳಗಿನ ಶುಭೋದಯ ಆ ವಿಡಿಯೋ ಕಳಿಸ್ತೀವಿ. ಇಲ್ಲಾಂದ್ರೆ ಎಲ್ಲೋ ಒಂದು ಶಿವ ಅಂತ ನಾಯಿ ಕಂಬದ ಮೇಲೆ ಹುಚ್ಚೋಯ್ತಿರ್ತಿದೆ, ಆ ಫೋಟೋ ಕಳಿಸ್ಬಿಟ್ಟು ಇದನ್ನ 5 ಜನಕ್ಕೆ ಶೇರ್ ಮಾಡಿ, ನಿಮಗೆ 10 ನಿಮಿಷದಲ್ಲಿ 2 ನಿಮಿಷದಲ್ಲಿ 1 ನಿಮಿಷದಲ್ಲಿ ಒಳ್ಳೆ ಸುದ್ದಿ ಬತ್ತಿದೆ ಅಂತ ಕಳಿಸ್ತೀಯ. ಅದು ಸಾಯ್ಲಿ. ಬೆಳಗಿಂದ ಸಂಜೆ ತನಕ ನಿಂದ ದರಿದ್ರ ರೀಲ್ಸ್ ಕಳ್ಸಿ ತಲೆಗೆ ಶೋಟ್ ಆಗಿದ ಕಾರಣ ನಾನೇನ ಬ್ಲಾಕ್ ಮಾಡೀನಿ. ಇಷ್ಟು ಬೆಳೆದಳು ಆಗ್ಬಿಟ್ನ ನಾನು. ತಾಯಿ ಭ್ರಮಲಾಂಬಿಕೆ, ಯಾವ ಭೂತ ಕಾಲದಲ್ಲಿ ನಾನು ನಿನ್ನ ಬೇಕು ಅಂತ ಹೇಳ್ತಿದ್ದೆ ತಾಯಿ, ಸ್ವಲ್ಪ ಹೇಳ್ತೀರಾ? ಹೇಳ್ರಪ್ಪ. ಬ್ಲಾಕ್ ಯಾಕೆ ಮಾಡಿದೀರಾ? ನನ್ ಮೊಬೈಲು ನನ್ ಇಷ್ಟ, ಬ್ಲಾಕ್ ಅರ ಮಾಡ್ತೀನಿ, ಡಿಲೀಟ್ ಅರ ಮಾಡ್ತೀನಿ. ತುಮೆ ಕೈಕೂ ಬಾ ಬರ್ನಿಂಗು. ನೋಡಿದ್ರ ಏನ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ನಂಗೆ ಕಾಣಿಸಿಲ್ದಿದ್ ಯಾವ ಮೂಲೆಯಿಂದ ಕಾಣಿಸ್ಬಿಡ್ತಾವ ನನ್ ಬುದ್ಧಿ. ನಿಂಗೆ ಸ್ವಲ್ಪ ಹೇಳ್ತೀಯ? ಇರ್ಲಿ ಬಿಡಿ. ಆಯ್ತು ಬಿಡು. ಆಲ್ ದ ಬೆಸ್ಟ್. ಈ ವಿಷಯನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬಾರ್ಸೋದನ್ನ ಮಾತ್ರ ಮರಿಬೇಡಿ. ಗಂಟೆನಾ